ನಮ್ಮದಕ್ಕೆ ಇವತ್ತೊಂಚೂರು ಕರ್ರಕ್ಕೆ ಕಾಣ್ತಲ್ವ ಗೈಸ್? ಇಲ್ಲಿಗೆ ಬನ್ನಿ. ಇಲ್ಲ ಬೆಳಕಿಗೆ ಬಂದರೆ ಬೆಳ್ಳಕ್ಕೆ ಕಾಣ್ತಾ ಇದ್ದೀರಿ. ನೀವು ಹೆಂಗಸರು ಚಿನ್ನನೇ ರೋಡಲ್ಲಿ ಸಿಕ್ಕಿದ್ರೆ ಡಿಸೈನ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಬರ್ತೀರಿ. ಎಲ್ಲ ನಾರ್ಮಲ್ ಆಗಿದ್ರೆ ಏನು ಬಾಡಿ ನೈತದೆ ಅಂತ ಕೇಳ್ತಾ ಇದ್ವಿ. ನಾವು ತಗೊಂಡ್ರದೆ ಕಾಪಿ ಸುಮ್ಕಿರಮ್ಮ, ಒರಿಜಿನಲ್ ತಗೊಂಡಿದ್ದು. ಬೇಕೇನ್ರಿ ನಿಮಗೆ? ನೀವು ಓದೋಕ್ಕೆ ಬರೋಲ್ಲ ಗೈಸ್ ನಮಗೆ. ಅಲ್ಲೇ ಏನೋ ಅಮಿನೋ ಟ್ರಾನ್ಸ್ಫರೇಸ್ ಅಂತೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕಲಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗೈಸ್ ಇವತ್ತು ನಮ್ಮ ಮನೇಲಿ ಎಲ್ಲರನ್ನೂ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಏನಕ್ಕೆ ಅಂತ ಹೋಗ್ತಾ ಹೇಳ್ತೀನಿ, ಓಕೆನಾ? ನಥಿಂಗ್ ದಟ್ ಮಚ್ ಸ್ಪೆಷಲ್ ಅಂತ ಏನಿಲ್ಲ ಗೈಸ್. ಸುಮ್ಮನೆ ಸ್ವಲ್ಪ ಏನೋ ತರೋದು, ಎಕ್ಸ್ಚೇಂಜ್ ಮಾಡೋದೆಲ್ಲ ಇತ್ತು. ಸೊ ಹಂಗಾಗಿ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರದ್ದು ಸ್ವಲ್ಪ ಏನೋ ಹೊರಗಡೆ ಎಲ್ಲ ಕೆಲಸ ಇತ್ತಂತೆ. ಸೊ ಹಂಗೆ ನನ್ನ ಜೊತೆಲಿ ಬಾ ಅಂತಂದರು. ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂತಂದ್ರೆ ಇವ್ರಿಗೆಲ್ಲ ನಾನೇ ಅಲ್ವಾ ಗೈಸ್, ಸೆಕ್ಯೂರಿಟಿ ಬಾಯ್ ನಾನೇ ತಾನೇ. ಹಾಂ ಅದಕ್ಕೆ ನಮ್ಮದಕ್ಕೆ ಇವತ್ತೊಂಚೂರು ಕರ್ರಕ್ಕೆ ಕಾಣ್ತಲ್ವ ಗೈಸ್? ಇಲ್ಲಿಗೆ ಬನ್ನಿ. ಇಲ್ಲ ಬೆಳಕಿಗೆ ಬಂದರೆ ಬೆಳ್ಳಕ್ಕೆ ಕಾಣ್ತಾ ಇದ್ದೀರಿ. ಮೇಕಪ್ ಮಾಡಿಲ್ಲ ಗೈಸ್, ಇಲ್ಲೇ ಸುತ್ತಮುತ್ತ ಹೋಗ್ತಾ ಇರೋದಲ್ವಾ, ಸೊ ಅದಕ್ಕೆ ಏನಿಲ್ಲ. ಏಯ್ ಬಾ ನೀನು, ಬಾ 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 ಹೋಗನ್ ಬಾ. ಎತ್ಕೋಬೇಕಾ ಬಾ. ಹಾಯ್ ಮಾಡು. ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾಡ್ಬೇಕು. ಹಾಯ್ ಮಾಡು. ಬಾಯ್, ಫಸ್ಟೇ ಬಾಯ್ ಅಂತೆ. ಹಾಯ್ ಹೇಳು. ನಮ್ಮಮ್ಮ ಇನ್ಫಾರ್ಮ್ ಮಾಡ್ತಾವ್ರ ಯಜಮಾನ್ರಿಗೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಹೊರಗಡೆ ಹೋಗಿದ್ದು ಬರ್ತೀವಿ ಅಂತ. ನಮ್ಮ ಮಾವನ ಬಂದೈತೆ, ನಮ್ಮ ಮಾವನ ಜೊತೆ ನಮ್ಮ ಮಾವನ ಕಾರಲ್ಲೇ ಹೋಗ್ತಾ ಇದ್ದೀವಿ ಗೈಸ್. ಹಾಯ್ ಮಾವ. ತಿಂಡಿ ಮಾಡ್ದ ಮಾವ? ಎಲ್ಲ ಆಯ್ತು. ಏನು ತಿಂಡಿ ತಿಂದೆ? ದೋಸೆ ಗೈಸ್. ನಮ್ಮನೆ ಚಪಾತಿ. ಚಪಾತಿ ಅಲ್ಲ, ರೊಟ್ಟಿ ತಾನೇ. ಮರ್ತೇ ಬಿಟ್ಟಿದ್ದೀನಿ ನಾನು ಇವಾಗ ತಿಂದು. ನಮ್ಮದಕ್ಕೆ ವಾಚ್ ಹಾಕಂತವ್ರೆ. ಇದೇನಿದು? ಅದು ಆ ವಾಚ್ ಎಲ್ಲಿ ಹೋಯ್ತು? ಅದು ಅಲ್ಲ ಇಟ್ಟಿದ್ದೀರಾ? ಸೊ ಇವ್ರನ್ನೆಲ್ಲ ಕರ್ಕೊಂಡು ಗೈಸ್ ಇವಾಗ ಅದೇ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಇನ್ನೊಂದು ಅದ್ಯಾವುದು ಕ್ಯಾಸಿಯೋ ವಾಚ್ ಅಲ್ವಾ? ಕ್ಯಾಸಿಯೋ ವಾಚ್ ಸಖತ್ತಾಗಿತ್ತು ಗೈಸ್. ಅದು ಚೆನ್ನಾಗಿ ಕಾಣಿಸ್ತದೆ ಇವ್ರ ಕೈಗೆ. ನೋಡಿದ್ರೆ ಇದನ್ನ ಹಾಕೊಂಡ್ಬಂದವ್ರೆ. ಅಂದರೆ ಇದೇನು ಹೊರಗಡೆ ಏನು ಫಂಕ್ಷನ್ ಹೋಗ್ತಲ್ವಲ್ಲ ಅಂದ್ಬಿಟ್ಟು ಇದನ್ನ ಹಾಕೊಂಡ್ರದ ಸುಮ್ಮನೆ ಹಂಗೆ. ಸೊ ಬನ್ನಿ ಇವಾಗ ಇವರೆಲ್ಲರನ್ನು ಕರ್ಕೊಂಡು ಹೋಗಿದ್ದು ಬರೋಣ ಗೈಸ್. ಇವ್ರನ್ನೆಲ್ಲರನ್ನು ಕರ್ಕೊಂಡು ಬ್ಯಾಂಕಿಗೆ ಬಂದಿದ್ದೆ. ಬ್ಯಾಂಕಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇತ್ತು, ಅದು ಇನ್ನೂ ರಿಸಾಲ್ವ್ ಆಗಿಲ್ಲ. ನಮ್ಮ ಮಾವ ಅಲ್ಲೇ ಅವರೇ. ಸೊ ಮೀನ್ ಟೈಮ್ ಹೊರಗಡೆ ಇರೋ ಕೆಲಸ ಮುಗಿಸ್ಕೊಂಡ್ಬಂದ್ಬಿಡಿ ಅಂತಂದ್ರೆ ನಮ್ಮ ಮಾವ ಇನ್ನೂ ಲೇಟ್ ಆಗುತ್ತೆ ಹೋಗುತ್ತೆ ಮನೆಗೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವ್ರನ್ನೆಲ್ಲರನ್ನು ಕರ್ಕೊಂಡು ಇವಾಗ ಇವ್ರದ್ದು ಏನೇನು ಕೆಲಸ ಆಯ್ತಲ್ಲ ಅದನ್ನೆಲ್ಲ ಮುಗಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಹೆಂಗಾಡ್ತಾವ ನೋಡಿ. ಏಯ್ ವಾಡ್ದೆ ನನ್ನ ಮಗಳೇ, ಯಾಕೆ ಹಿಂಗೆ ಆಡ್ತಾಳೆ? ಯಾಕಂತೆ? ಏನಂತ ಅವಳಿಗೆ? ಹಣ್ಣು ಅಂತ ಇರ್ತಾಳೆ ಗೈಸ್. ಹಣ್ಣೊಂದು ಇದ್ಬಿಟ್ರೆ ಸಾಕು, ನೀನು ಬೇಡ ಅವಳಿಗೆ. ಹಾಂ, ಯಾಕೆ ಕಿರ್ಚಾಡ್ತಿದ್ಯಾ? ಏಯ್ ಪಣ್ಣಿಕಾ, ಹತ್ತೋ ಬಾ, ಒಳಗೆ ಬಾ, ಹತ್ತೋ. ಸೊ ಬನ್ನಿ ಗೈಸ್, ಈಗ ಇವ್ರನ್ನ ಕರ್ಕೊಂಡು ಇವ್ರದ್ದು ಏನೇನೈತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಣ. ಸ್ವಲ್ಪ ನಮಗೆ ಈ ಬೇಸಿಗೆಗೆ ಸೆಕೆ ತಡೆಯೋಕ್ಕಾಗ್ತಲ್ಲ ಗೈಸ್, ಸಿಕ್ಕಾಬಿಡ ಆಗ್ತಲ್ಲ ನನ್ನ ಕೈಲಿ ಆಗ್ತಲ್ಲ. ಅಲ್ಲಿಂದ ಕರ್ಕೊಂಡ್ಬಂದೆ. ನಮ್ಮಮ್ಮ ಏನೋ ಸ್ವಲ್ಪ ಬ್ಲಡ್ ಟೆಸ್ಟ್ಗೆ ಬ್ಲಡ್ ಕೊಡಬೇಕಿತ್ತಂತೆ. ಸೊ ಅದಕ್ಕೆ ಇಲ್ಲಿ ಲ್ಯಾಬೊರೇಟ್ರಿಗೆ ಕರ್ಕೊಂಡ್ಬಂದಿದ್ದೀನಿ. ಕುಶಾಲ್ ಡಯಾಗ್ನೋಸ್ಟಿಕ್ಸ್ ಅಂತ ಐತೆ, ಕುಶಾಲ್ ಸ್ಕ್ಯಾನಿಂಗ್ ಆ್ಯಂಡ್ ಲ್ಯಾಬ್ ಅಂತ ಐತೆ. ಸೊ ಇಲ್ಲಿ ಅವರು ಮೈಸೂರಿಗೆ ಹೋಗಿದ್ದಾಗ ಸ್ವಲ್ಪ ಜಾಯಿಂಟ್ ಪೇನ್ ಇದೆ ಅಂತ ಕರ್ಕೊಂಡು ಹೋಗಿದ್ದಕ್ಕೆ ಕುಶಾಲ್ ಡಯಾಗ್ನೋಸ್ಟಿಕ್ ಕರ್ಕೊಂಡ್ಬಂದಿದ್ದೀನಿ. ಬ್ಲಡ್ ಟೆಸ್ಟ್ ಕೊಡಬೇಕಂತೆ. ಬ್ಲಡ್ ಚೆಕಪ್ ಮಾಡಿಸ್ತೀನಿ. ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಬರ್ತಿದ್ದು ಪ್ಲೇಟ್ಲೆಟ್, PCTC, HP ಇದೆಲ್ಲ ಸೆಪರೇಟ್ ತಗೊಂಡ್ರೆ ಜಾಸ್ತಿ ಆಗುತ್ತೆ. ಇದು CPCಲೇ ಬರುತ್ತೆ, HP ಮತ್ತೆ ಪ್ಲೇಟ್ ಅಲ್ಲಿ ಯಾವ್ಯಾವ್ದು ಬರ್ದವ್ರು ಅದೆಲ್ಲ ಮಾಡಿಸ್ಬಿಡಿ. ಅಲ್ಲಿ ಯಾವ್ಯಾವ್ದು ಬರ್ದವ್ರೆಲ್ಲ ಮಾಡಿಸ್ತಿರ್ತಾನೆ, ಮಾಡಿಸ್ಬಿಡಿ ಸುಮ್ಮನೆ ಮತ್ತೆ ಇನ್ನೊಂದ್ಸರಿ ಯಾಕೆ. ಸೊ ಗೈಸ್ ಇವಾಗ ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ ಬಂದಿದ್ದೀವಿ. ಮೈಸೂರಿಗೆ ಹೋದಾಗ ಏನು ಹೇಳಿದ್ರು? ಬ್ಲಡ್ ಚೆಕಪ್ ಮಾಡ್ಸ್ಕೊಂಡು ಬನ್ನಿ ಅಂದರು. ಇಲ್ಲಿಂದ ಚೆಕಪ್ ಮಾಡಿಸ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ಬೇಕಾ? ಸೊ ಇಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಅಂದಿದ್ರಂತೆ. ಮೈಸೂರಲ್ಲಿ ಮಾಡ್ಸೋಕ್ಕೆ ಅವತ್ತೇನೋ ಎಮರ್ಜೆನ್ಸಿಲಿ ಇದ್ರು ಅಂತ ಅಂದ್ಬಿಟ್ಟು ಮಾಡಿಸಿದ ಬಂದ್ಬಿಟ್ಟಾರೆ ಗೈಸ್. ಅದಕ್ಕೆ ಇವಾಗ ಇಲ್ಲಿ ಕರ್ಕೊಂಡ್ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಇಲ್ಲಿಂದ ರಿಪೋರ್ಟ್ ತೊಗೊಂಡು ಮೈಸೂರು ತೊಗೊಂಡು ಕೊಡ್ಬೇಕಂತೆ. ಸೊ ಆವಾಗ ಡೀಟೇಲಾಗಿ ಹೇಳ್ತಾರೆ ಏನೇನು ಅಂತ. ಏನು ಹಾಕಿದ್ದಾರೆ ಆ್ಯಕ್ಚುಲಿ ನಿಮಗೆ? ಜಾಯಿಂಟ್ ಪೇಯ್ನ್ಗೆ ಅಂತ ಹೋದರು. ಸೊ ನೋಡಿದ್ರೆ ಅವರು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ಬನ್ನಿ ಹೇಳ್ತೀವಿ ಅಂತ ಹೇಳವ್ರೆ.
ಸೊ ಇಲ್ಲಿ ರಿಪೋರ್ಟ್ ಬರಲಿ ರೀ, ನೋಡೋಣ ಏನು ಬಂದಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಗೈಸ್ ಯಾವ್ಯಾವ ಟೆಸ್ಟ್ ಮಾಡಿಸ್ಬೇಕು ಅಂತ ಬರ್ಸಿದ್ರು. ಏನಮ್ಮ ರಿಮೋಟಾಯ್ಡ್ ಫ್ಯಾಕ್ಟ್ರ್ ಅಂತೆ, ಸೆರಮ್ ಓದೋಕ್ಕೆ ಬರೋಲ್ಲ ಗೈಸ್ ನಮಗೆ. ಆಮೇಲೆ ಅಮಿನೋ ಟ್ರಾನ್ಸ್ಫರೇಸ್ ಅಂತೆ. ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ಆಸ್ಪಿರೇಟ್ ಅಮಿನೋ ಟ್ರಾನ್ಸ್ಫರೇಸ್ ಅಂತೆ, ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತೆ, CBC ಇದು ಗೊತ್ತು, ESR ಅಂತೆ. ಸೊ ಎಲ್ಲಿ ತೋರಿಸಿ, ಕೈ ತೋರ್ಸಮ್ಮ. ಈಗ ಬ್ಲಡ್ ಕೊಟ್ಬಿಟ್ಟು ಬಂದರು. ಅವರ್ ಯು ಫೀಲಿಂಗ್? ಅಲ್ಲೇ ಮೈಸೂರಲ್ಲೇ ಮಾಡಿಸ್ಬೋದಿತ್ತು ತಾನೇ. ನೋಡಿ ಗೈಸ್, ಇಷ್ಟಕ್ಕೇನೆ 1100 ರೂಪಾಯಿ ಬಿಲ್ ಆಗೈತೆ. ಬರೀ ಒಂದು ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ 1100 ರೂಪಾಯಿ ಬಿಲ್ ಆಗೈತೆ. ಸುಮ್ಮನೆ ಹಿಂಗೆ ಮನೆಯಿಂದ ಹೊರಗಡೆ ಬಂದರೆ ಗೈಸ್ ಮಿನಿಮಮ್ 2000-3000 ಎತ್ತಿ ಮಡಿಕೊಂಡ್ಬಿಡ್ಬೇಕು. ಇಂಥ ಬ್ಲಡ್ಗಳು ನಮ್ಮಮ್ಮ ಎಷ್ಟು ಕೊಟ್ಬಿಟ್ಟೈತೆ. ಎಷ್ಟು ಕೊಟ್ಟಿದ್ದೀರಮ್ಮ ಇಂಥ ಬ್ಲಡ್ ಟೆಸ್ಟ್ ಎಷ್ಟು ಮಾಡಿಸಿದ್ರಿ? ಹಿಂಗೆ ಲೆಕ್ಕನೇ ಇಲ್ಲ, ಅಷ್ಟೊಂದು ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟವ್ರೆ. ಸೊ ಇವಾಗ ರಿಪೋರ್ಟ್ ಬರೋಕ್ಕೆ 1 ಅವರ್ ಆಗುತ್ತಂತ ಗೈಸ್. ಸೊ 1 ಅವರ್ ಅಷ್ಟರಲ್ಲಿ ಇನ್ನು ಬೇರೆ ಬೇರೆ ಕೆಲಸಗಳಿದ್ದಾವೆ, ಅವರನ್ನು ಮುಗಿಸ್ಕೊಂಡು ಬಂದ್ಬಿಡೋಣ. ಸೊ ಬನ್ನಿ, ಕೊಟ್ಟಿದ್ದೀವಿ ಬ್ಲಡ್ಡು. ರಿಪೋರ್ಟ್ ಬರಲಿ ಏನು ಅಂತ ಹೇಳ್ತಾ ಚಲೋ. ಅವ್ರಿಗೆ ಕೊಡ್ಬೇಕಲ್ಲ ವಾಪಸ್ಸು? ಕೊಡಿ ಅವ್ರಿಗೆ ಕೊಡ್ಬೇಕೇನೋ ವಾಪಸ್. నాకు ಬಿಲ್ ಬೇಕಾ ನಿಮಗೆ? ಕೊಡಿ ಬನ್ನಿ. ಈಸ್ಕೊಳ್ಳುವಾಗ ಮಾತ್ರ ನಾನು, ಇಲ್ಲಾಂದ್ರಲ್ಲ. ಓಕೆ, ಇವ್ರ ಜೊತೆಗೆ ಅವಳೊಬ್ಳು ಗೈಸ್ ಹಿಂಸೆ ಹಾಕಿ ಅವ್ರಿಗೆ. ಅಲ್ಲೇ ಮೈಸೂರಲ್ಲೇ ಮಾಡಿಸ್ಬಿಟ್ಟಿದ್ದೀರಾ, ನಿಮ್ಗೆ ಇಷ್ಟು ಕಷ್ಟನೇ ಆಯ್ತಿರ್ಲಿಲ್ವ ಇಲ್ಲಿ ಬರೋದು ಮತ್ತೆ ಇಲ್ಲಿ ಕೊಡೋದು? ಗೊತ್ತಾಯ್ತವಲ್ಲ ಅಂತ ತಗೊಬಂದೆ. ಇಲ್ಲ ಅಂದರೆ ಅದು ಮಾಡಿಸ್ತಿರ್ಲಿಲ್ಲ. ನೋಡಿ ಬ್ಯಾಂಕಲ್ಲಿ ಒಂದ್ಸರಿ ಕೆಲಸ ಇತ್ತು ಅಂದ್ಬಿಟ್ಟು ಬಂದವ್ರೆ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು, ಇಲ್ಲಾಂದರೆ ಅದಕ್ಕೂ ಬರ್ತಿರ್ಲಿಲ್ವಂತೆ. ಗೈಸ್ ಇವ್ರದ್ದು ರಿಪೋರ್ಟ್ಗೆ ಅಂದ್ಬಿಟ್ಟು ಬ್ಲಡ್ ಕೊಟ್ಬಿಟ್ಟು ಚಪ್ಪಲ್ ತಗೊಂಡ್ಬಂದಿದ್ದೀರಂತೆ. ಅದು ಸೈಜ್ ಏನೋ ಚಿಕ್ಕ ದೊಡ್ಡ ಆಗ್ತೈತೆ ಅಂತ ಅಂದ್ಬಿಟ್ಟು ಇಲ್ಲಿಂದ ತೊಗೊಂಡೋಗಿದ್ರಂತೆ ಫ್ರೆಂಡ್ಲಿ ಏನಾದ್ರಲ್ಲಿ. ಸೊ ಅದಕ್ಕೆ ಎಕ್ಸ್ಚೇಂಜಿಗೆ ಕರ್ಕೊಂಡ್ಬಂದವ್ರೆ. ಇಲ್ಲ ಗೈಸ್, ನಾನು ಈ ಕ್ರಾಕ್ಸ್ ತಗೊಂಡಿದ್ದಿಲ್ಲ. ಸರಿ ಬಂದಿದ್ದೆ, ಇಲ್ಲ ತಗೊಂಡಿದ್ವಲ್ಲ ಅಣ್ಣ. ಇದು ಎಕ್ಸ್ಚೇಂಜ್ ಮಾಡಿಸ್ಬೇಕು. 1 ತಿಂಗಳು ಬರಲಿಲ್ವಾ? 3 ತಿಂಗಳು ಬರಲಿಲ್ಲ. ಚೆನ್ನಾಗಿ ನಾವು ತಗೊಂಡ್ರದೆ ಕಾಪಿ, ಸುಮ್ಕಿರಮ್ಮ. ಒರಿಜಿನಲ್ ತಗೊಂಡಿದ್ದು. ಈಗ ಅದು ವೀಲ್ಸ್ ಬೇಡಿ, ಬೇರೆ ಕೊಡಿ. ನೀವು ಇದು ಕೊಟ್ಬಿಟ್ಟು ಬೇರೆ ತಗೋ. ಫ್ಲಾಟ್ ಬೇಕಂತೆ, ಫ್ಲಾಟ್ ಕೊಟ್ಬಿಡಿ. ನಿಮ್ಗೆ ಯಾವ್ದು ಇಷ್ಟ? ನೀವೇನು ನೋಡ್ತಾ ಇದ್ರಿ ಈಗ? ಬಳೆ ನೋಡ್ಕೊಂಡು ಏನೋ ನೋಡ್ತವ್ರೆ ಇವ್ರೇನೋ ತಗೊಳಕ್ ಬಂದವ್ರು ಗೈಸ್. ಮೇಡಮ್ ಇಲ್ಲಿ ಇಟ್ಟಿರ್ತೀನಿ, ನಿಮ್ಗೆ ಯಾವ್ದು ಬೇಕು? ಪಾಪು ಬಟ್ಟೆ ಕೊಡಿ, ಅದು ಬಳೆ ಕೊಡಿ. ಬಟ್ಟೆ ಬಟ್ಟೆ ಎಲ್ಲ ಬಳೆ. ಫಸ್ಟ್ ಸ್ಲಿಪ್ಪರ್ ಬಟ್ಟೆ ಬೇಕು. ನಾನು ನೋಡ್ತೀನಿ, ಇವ್ರು ಬಳೆ ನೋಡ್ತಾರೆ. ಫಸ್ಟ್ ಒಟ್ಟಿಗೆ ನೋಡ್ಬೇಡಮ್ಮ, ಸ್ಲಿಪ್ಪರ್ ನೋಡ್ಬೇಡಮ್ಮ ಗೈಸ್. ಇಲ್ಲಿ ಎಲ್ಲ ಥರ ಸ್ಲಿಪ್ಪರ್ಸ್ ಉಂಟವ್ರು. ಸೈಜ್ ಸಿಗ್ಬೇಕಲ್ಲ ಒಳಗೆ, ಸೈಜ್ ಸಿಗ್ಬೇಕು. ಯಾರಿಗೆ? ಯಾಕೆ ಸಿಗಲ್ಲ? ಸರ್ ಇದ್ರ ಸಿಗುತ್ತೆ ಮೇಡಮ್. ಅಮ್ಮ ಬಿಲ್ಲು ಪರವಾಗಿಲ್ಲ, ಅದರಲ್ಲಿ ಇರುತ್ತಲ್ಲ ಬಾಕ್ಸಲ್ಲಿ ಹೆಂಗೋ. ಅದನ್ನೇ ರೆಡಿ ಮಾಡೋಣ. ಬನ್ನಿ ಫ್ಲ್ಯಾಟ್ ತೋರಿಸಿ. ಇಲ್ಲ ಬಿಲ್ ಇದೆಯಾ ಅಂತ ಕೇಳಿದ್ದೆ. ಇರಲಿ ಬನ್ನಿ. ಇಲ್ಲೇ ಅವಲ್ಲಮ್ಮ, ಎಷ್ಟೊಂದು ತಗೊಳಮ್ಮ. ಯಾವ್ದು ಬೇಕು? ಸಾಫ್ಟ್ ಆಗಿರಬೇಕು. ಸಾಫ್ಟ್ ಆಗಿರೋಬೇಕು ಅಂದರೆ ನೀವು ಹುಡುಕ್ಬೇಕು. ಇಲ್ಲವೇ ನೋಡಿ ಫ್ಲ್ಯಾಟಲ್ಲಿ ಇಲ್ಲವೇ ನೋಡಮ್ಮ. ಕದ್ಬಿಟ್ರು ಗೈಸ್. ನಮ್ಮಮ್ಮ ತಗೊಂಬಂದಿತ್ತಂತೆ, ಯಾರು ಕದ್ಬಿಟ್ಟವ್ರೆ. ಕರ್ಸಿ ಒಂಚೂರ. ಇಲ್ಲೆಲ್ಲ ಸ್ಟಾಕ್ ಬಂದ್ಬಿಟ್ಟಿದೆ ಗೈಸ್, ಫುಲ್ ಸ್ಟಾಕ್ ಜೋಡಿಸ್ಬಿಟ್ಟವ್ರು ಅಲ್ಲೇ. ಅಮ್ಮ ನಾವು ಈ ಥರದ್ದು ಒಂದು ಅಂಗಡಿ ಇಟ್ಬಿಡೋದ? ಬರ್ತಾರೆ ಗೈಸ್, ಇನ್ನೊಂದು 2 ನಿಮಿಷ ಬಂದ್ಬಿಟ್ಟು ತೋರಿಸ್ತಾರೆ. ಅದು ಬೇಡ ಕಣಮ್ಮ, ಹಾರ್ಡ್ ಇರ್ತದೆ. ಇಲ್ಲಿ ಗಟ್ಟಿ ಐತೆ, ಹಿಂಡಿ ನೋವು ಬರ್ತಾವ. ಆಮೇಲೆ ಗೈಸ್ ಸಾಫ್ಟ್ ಆಗಿರ್ಬೇಕು. ಪಾದ ಹಿಂಗೆ ಇಟ್ಟರೆ ಹೋಗ್ಬೋತಾರ. ಜಾಸ್ತಿ ಹಾರ್ಡ್ ಇದ್ರೆ ಕಷ್ಟ. ಮೈದಾನ ಹಾಕಂತೈತಿ. ಹೆಂಗೆ ಕಾಣಿಸ್ತೈತೆ ನೋಡಿ ಗೈಸ್. ಯಾಕಮ್ಮ ಇದೆ? ಹಾಕಮ್ಮ ಹಾಕಮ್ಮ. ನಿಮಗಿನ್ನ ನನಗೆ ಸಕಾಲ ಕಾಣಿಸುತ್ತೆ. ಒಬ್ಬರಿಗೆ ಬೇಕಿಲ್ಲ, ನಾನು ತೋರಿಸ್ತೀನಿ ನೋಡಿ ಗೈಸ್. ನನ್ನ ಕಾಲ್ಗೆ ಆಗೋದೇ ಇಲ್ಲ. ಝೂಮ್ ಆಯ್ತಲ್ಲ ಕಣಮ್ಮ. ಈಗ ಆಯ್ತು. ಬೇಡ ಚೆನ್ನಾಗಿಲ್ಲ ಅದು. ಬೇಕಾ ಗೈಸ್? ಬನ್ನಿ ಗೊಂಬೆ ತೋರಿಸಿ, ಅದಕ್ಕೆ ಓಡ್ ಬಂದಳು. ಬೇಕಾ ಇದು? ಅಮ್ಮ ಬೇಕಾ? ಅಮ್ಮು ಬೇಡ, ನೀನು ಗಲೀಜು ಮಾಡ್ತೀಯ. ಸೇಫ್ ತಿಂತದಿ, ಗಲೀಜು ಮಾಡ್ತೀನಿ ನೀನೆಲ್ಲ. ಅವಳನ್ನ ಕೊಡಲ್ಲ. ಅಮ್ಮು ಬೇಕಾ ನಿಮಗೆ? ಪಪ್ಪಿ ಕೊಡು. ಇನ್ನೊಂದು ಅಮ್ಮ ಬೇಕಾ? ಮನೆಗೆ ತಗೊಂಡೋಗಲ್ಲ? ಎಷ್ಟು ಚೆನ್ನಾಗಿದೆ ಅಲ್ವಾ? ಕ್ಯೂಟಾಗಿ. ಬೇಕೇನ್ರಿ ನಿಮಗೆ? ಕೊಡೋದಾ? ಬೇಕಾ? ಬೇಡ ಸುಮ್ಮನೆ ಇರೋ. ನಿಂಗೆ ಗಲೀಜು ಮಾಡ್ತೀಯ. ಚೆನ್ನಾಗಿ ಕ್ಯೂಟ್ ಆಗೈತೆ ನೋಡಿ. ನಂತರನೇ ಕ್ಯೂಟ್ ಆಗೈತಲ್ಲ.
ತಗೊಂಬರ್ತೀನಿ ಹಾಂ ಗೈಸ್ ಇಲ್ಲಿ ತೋರಿಸ್ತಾರೆ ಈಗ ಕೆಳಗಡೆ ಸಾಫ್ಟ್ ಆಗಿರೋ ತಗೊಳಮ್ಮ ಅಷ್ಟೇ ನಾನು ಹೇಳೋದು, ಇಲ್ಲಾಂದರೆ ಇಮ್ಡಿ ನೋವು ಬರ್ತದೆ. ಅಯ್ಯಯ್ಯೋ ಎತ್ಕೊಂಡ್ಬಿಟ್ಲು ಗೈಸ್. ಏಯ್ ಸುಮ್ಮನೆ ಮುಟ್ಬೇಡ, ನಮ್ಮವಲ್ಲ ಹೊಡಿತಾರೆ ಬಾಯ್ಲಿ. ಇಲ್ಲಿ ಚಪ್ಪಲಿ ಸೆಲೆಕ್ಟ್ ಮಾಡು, ಅಜ್ಜಿಗೆ ಚಪ್ಪಲಿ ಸೆಲೆಕ್ಟ್ ಮಾಡು. ಚೆನ್ನಾಯ್ತಾ? ಯಾವ್ದು ಚೆನ್ನಾಗೈತೆ? ಯಾವ್ದು ಇಷ್ಟ ಆಯ್ತು ಈಗ? ಹಾಂ ಈ ಥರ ಚೆನ್ನಾಯ್ತು ನೋಡಮ್ಮ, ಒಂಚೂರು ಸಾಫ್ಟ್ ಆಗೈತೆ. ಬೇಡವಾ ಗೈಸ್? ಇವರು ಒಬ್ಬರು ತಗೊಂಡ್ರೆ ಇಬ್ರಿಗೂ ಆಯ್ತವೆ ಅಂತ ಅಂದ್ಬಿಟ್ಟು ಇಬ್ಬರು ಡಿಸೈಡ್ ಮಾಡ್ತಾವ್ರೆ. ಡಿಸೈನ್ ಚೆನ್ನಾಗಿಲ್ವಾ? ನೀವು ಹೆಂಗಸರು ಚಿನ್ನನೇ ರೋಡಲ್ಲಿ ಸಿಕ್ಕಿದ್ರೆ ಡಿಸೈನ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಬರ್ತೀರಿ. ಗೋರ್ಕೊಬಿಡ್ತಾರೆ ಎಲ್ಲರೂ. ಇದು ಬೇಕೇನಮ್ಮ ಈಗ? ವೆಜ್ ಆನ್ ಡಿಸ್ಕಷನ್ಸ್ ನಡೀತಾ ಇದೆ. ಸೊ ಯಾವುದು ಆಗುತ್ತೆ ಅದನ್ನು ಚೂಸ್ ಮಾಡಲಿ. ಸುಮ್ಮನೆ ಇಷ್ಟೊತ್ತು ಡಿಸ್ಕಷನ್ ಮಾಡಿ ಹುಡುಕಿ ಒಂದೊಂದು ಸೆಲೆಕ್ಟ್ ಮಾಡವ್ರೆ. ಈಗ ಇವ್ರಿಗೆ ಬಳೆ ತಗೊಳಕ್ಕೆ ಬಂದವ್ರೆ. ದೊಡ್ಡ ಮನ್ಷಿಗೆ ಬಳೆ ಕೊಡ್ಸಕ್ಕೆ ಬಂದವ್ರೆ. ಬಳೆ ಬೇಕಾ ನಿಂಗೆ? ಬಳೆ ಬೇಕಾ ನಿಂಗೆ? ಆಯ್ತು ಬಾ. ನೀವು ನೇಲ್ ಪಾಲಿಶ್ ನೋಡ್ತೀನಿ ಅಂದ್ರಲ್ಲ, ತಗೊಳಕ್ಕಿಲ್ವಾ? ತಗೋತೀರಾ? ಬಾಟ್ಲು ತಗೋತಾವ್ರೆ ಗೈಸ್. ಇದು ಬೇಡ, ಈ ಥರ ತಗೊಳ್ಳಿ, ಚೆನ್ನಾಗಿರುತ್ತೆ ಇದು. ಇದಾ? ಹ್ಞೂ ಇದು ಕಲರ್ ಹೋಗ್ಬಿಡ್ತದೆ ಗೈಸ್. ಹೊಸರಿ ಇದು ತಗೊಂಡಿದ್ರಂತೆ, ಬಟ್ ಕಲರ್ ಹೋಗ್ಬಿಟ್ಟಿತ್ತಂತೆ. ಸ್ಟೀಲೆಲ್ಲ ತಗೊಬಿಡಿ, ಇಲ್ಲ ಅಂದರೆ ಇದನ್ನು ಕಲರ್ ಹೋಗಲ್ಲ, ಏನೂ ಇಲ್ಲ, ಇರುತ್ತೆ ಅಲ್ವಾ? ಪಾಪಗೆ ಈಗಲೇ ಬೇಡ, ಅದು ಇರೋದೇ ಸಾಕು. ಇದನ್ನು ತಗೊಳ್ಳಿ ಹೇಳ್ತೀನಿ. ಪ್ಲಾಸ್ಟಿಕ್ ಬೇಡ, ಸ್ಟೀಲ್ದೇ ತಗೊಳ್ಳಿ. ಅದ್ರಲ್ಲಿ ಕುಡಿತಾಳ ನಿಜವಾಗ್ಲೂ ಅವಳು ಯಾವುದೇ ಕಾರಣಕ್ಕೂ ಕುಡಿಯಲ್ಲ ಅದರಲ್ಲಿ. ಜಾಲ್ರಿ ಗೈಸ್ ನೋಡಿ, ಬಾಟ್ಲಿಗೆ ಜಾಲ್ರಿ ಕೊಟ್ಟವ್ರಿ. ಇದೇನು ಕಸ ಗೀಸ ಅದ್ರೊಳಗೆ ಕಟ್ಬಿಟ್ಬಿಡೋದು. ಪೈಪ್ ಬೇಡ ಕಣಮ್ಮ, ಚೆನ್ನಾಗಿರಲ್ಲ. ಪೈಪ್ ಬೇಡ. ಇದು ಪ್ಲಾಸ್ಟಿಕ್ ಇದು ಬಿಸಿನೀರು ಹಾಕೋರು ತಡ್ಕೊಳ್ಳೋದು ಕಾಣೆ ಇದು. ಪೈಪ್ ಐತೆ ನೋಡಮ್ಮ ಇದ್ರಲ್ಲಿ. ಇದು ಪ್ಲಾಸ್ಟಿಕ್ ಇಲ್ಲಿ ನೋಡಿ, ಬಿಸಿನೀರು ಹಾಕೋರು ಹೊಂಟೈತದೆ. ಪ್ಲಾಸ್ಟಿಕ್ ಅದು ಸ್ಟೀಲಲ್ಲಿ ಬರಲ್ಲ, ಸ್ಟೀಲಲ್ಲಿ ಪೈಪ್ ಬರಲ್ಲ. ಏ ಇಲ್ಲ ಕಣಮ್ಮ, ಸ್ಟೀಲಲ್ಲೆಲ್ಲ ಪೈಪ್ ಬರ್ತವೆ. ಕೇಳಿ ಅವ್ರನ್ನ, ಇದ್ರೆ ಕೊಡ್ತಾರ ಅವ್ರೆ. ಈ ಥರ ಬಾಟಲ್ ಪೈಪ್ ಬರುತ್ತಲ್ಲ, ಸ್ಟೀಲ್ದು ಇದೆಯಾ? ಇದ್ರೆ ಕೊಡಿ, ಸ್ವಲ್ಪ ರೈಟ್ ಬರುತ್ತೆ. ಒಂದು 590 600 ಕೊಡಿ ನೀವು ಫಸ್ಟ್ ನೋಡೋಣ. ಕೊಡ್ತಾರೆ ಅದಕ್ಕೆ ನೇಲ್ ಪಾಲಿಶು ಎಲ್ಲಿ? ಈ ಕಡೆ ಯಾವ ಕಲರ್ ಬೇಕು? ಯಾವ ಕಲರ್ ಇಲ್ಲ, ಯಾವ ಕಲರ್ ಎಲ್ಲ ಐತೆ ನೋಡಿ. ಎಲ್ಲ ಡರ್ಟಿ ಫಿಲ್ ಎಲ್ಲ ಹುಡುಕ್ತಿದ್ರಾ? ಇಲ್ಲ ಐತಲ್ಲ, ಮಾಡಿ ಒಂದಾ. ಓ ಈ ಥರದ್ದಮ್ಮ ನೋಡಮ್ಮ. ಸ್ಟೀಲು ನೋಡಮ್ಮ, ಸ್ಟೀಲ್ ಬಾಟ್ಲು ನೋಡಮ್ಮ. ಪ್ಲಾಸ್ಟಿಕ್ ಅಲ್ಲ, ಸ್ಟೀಲ್ ಇದು. ಓಪನ್ ಮಾಡೋದು, ಕ್ಲೋಸ್ ಮಾಡಿ ಹಿಂಗೆ ಓಪನ್ ಮಾಡಿ. ಚೆನ್ನಾಗಿ ಬಿಸಿನೂ ನಿಲ್ಲುತ್ತೆ. ಅಲ್ಲ ಬಿಸಿ ಇರುತ್ತೆ, ಅದು ಫ್ಲಾಸ್ಕ್ ಟೈಪ್ ಅಂತ. ಟೈಪ್ ಅಂದ್ರೆ ನಿಮಗೆ 12 ಅವರ್ಸ್ ಇರಲ್ಲ ಸರ್. ಓಕೆ 6 ಅವರ್ಸ್ ಅಷ್ಟೇ. ಓಕೆ ಚೆನ್ನಾಯ್ತು. ಅವ್ರು ಹೇಳ್ತಾರೆ ಕಣಂದು ಬಾರಮ್ಮ. ಅದು 300 ml. 300 mlಗೆ ಅಷ್ಟೊಂದು ಕಾಸ್ಟ್ಲಿನಾ? 450 ml ಸರ್ ಅದು. ನೇಲ್ ಪಾಲಿಶ್ ನೋಡಿ ಯಾವ್ದು ಬೇಕು ಅದಿರಲಿ ನೋಡಿ, ಬಾಟ್ಲೆ ತಗೊಳ್ಳೋಣ. ಆಮೇಲೆ ಯೆಲ್ಲೋ ಕಲರ್ ಬೇಕಾ ನಿಮಗೆ? ಹಾಂ, ಯೆಲ್ಲೋ ಕಲರ್ ಇರಲಿಲ್ವಾ ನಿಮ್ಮ ಹತ್ರ? ಒಂದೂ ಇಲ್ವಾ? ಓಕೆ, ಡೆನ್ಲಿ ಕಂಪ್ನಿದು ಗೈಸ್. ಯೆಲ್ಲೋ ಕಲರ್ ಓಪನ್ ಮಾಡಿ. ಇಲ್ಲಿ ಅವಳ ಕಣಮ್ಮ, ಇಲ್ಲಿ ಚಪ್ಪಲೆ ಎಲ್ಲ ಕಿತ್ಕೊ ಓಡಾಡ್ತಾವಳೆ. ಈ ಮುಡ್ಗೊಲ್ಲಿ ಕೋತಿ ಗೈಸ್, ಇಲ್ಲಿ ನೋಡಿ ಎಲ್ಲನೂ ಕಿತ್ತಿ ಆರಾಗ್ತಾವಳೆ. ಬಿಡು ನಾನು ಹಾಕ್ತೀನಿ. ಬಿಡು ನಾನು ಹಾಕ್ತೀನಿ. ನಡಿ ಹೋಗೋಣ. ಹೊಡಿತಾರೆ ಅವ್ರು. ಬಾ ಬಳೆ ಹಾಕ್ಸ್ಕೊಳ್ಳೋಣ. ನಡಿ ಬಳೆ ಕೊಡಿದ್ವಿ. ಒಂದು ಬಳೆ ಕೊಡು, ಅಲ್ಲಿ ಸೈಜ್ ನೋಡ್ಸೋಣ. ತಗೊಳಮ್ಮ, ಬಳೆ ಸೈಜ್ ಬಿಚ್ಕೊಂಡವ್ರೆ ಗೈಸ್. ಯಾರು ಬಳೆ ಬಿಚ್ಬಿಟ್ರಲ್ಲ ನೋಡ್ತಾವಳೆ. ಯಾಕೆ ಚೆನ್ನಾಗಿದೆ ಎರಡರಲ್ಲಿ? ವಿಚ್ ಒನ್ ಇಸ್ ಗುಡ್? ಅಲ್ಲರ್ಸಿ ಇವಳು ಸೈಜಿಗೆ ಬಳೆ ತೋರಿಸ್ತಾವ ನೋಡಿ. ಬನ್ನಿ ಇಲ್ಲಿ ಫಸ್ಟ್ ಬಳೆ ನೋಡಿ ಹೇಳ್ತೀನಿ. ಫಸ್ಟ್ ಬಳೆ ನೋಡಿ, ಆಮೇಲೆ ನೈಲ್ ಪಾಲಿಶ್ ನೋಡೋಣ.
ಯಾವ ಕಲರ್ ಬೇಕು ನೋಡಿ ಅವಳಿಗೆ. ಇದೊಂದು ಪಿಂಕ್. ಓ ಗೈಸ್ ಡ್ರೆಸ್ಸಿಗೆ ಮ್ಯಾಚಿಂಗ್ ತಗೊಂತವ್ರೆ ಗೈಸ್. ಪಿಂಕ್ ಆ ಪಿಂಕ್ ಅಲ್ಲ, ಮೈಸೂರು ಡ್ರೆಸ್ ತಂದಿದ್ದಲ್ಲ ಆ ಡ್ರೆಸ್ಸಿಗೆ ಮ್ಯಾಚಿಂಗ್ ಬೇಕು ತಗೊಂತವ್ರೆ. ಡಾರ್ಕ್ ಪಿಂಕ್. ಯಾರು ಗಿಫ್ಟ್? ಪಿಂಕ್ ಇದು ಹಾಂ ಅದಾಗತ್ತೆ ನೋಡಿ. ಹಾಂ ಅದಾಗುತ್ತೆ, ಆ ಪಿಂಕ್ ಆಗುತ್ತೆ. ಪಿಂಕು ಸ್ವಲ್ಪ ಬ್ಲೂ ಶೇಡ್ ಇರಲಿ ನೋಡಿ. ಪರ್ಪಲ್ ಆಗುತ್ತಲ್ಲ ಅದಕ್ಕೆ. ಬೇಡ ಬ್ಲೂ ಬೇಡ. ಈ ಇದ್ರಲ್ಲಿ ಕಲರ್ ಅಲ್ಲಿ ಈ ಸೈಜ್ ಕೊಡಿ. ಒಂಚೂರು ಲೈಟ್ ಬೇಕು. ಪರ್ಪಲ್ ಬೇಕು ಅದಕ್ಕೆ. ಪರ್ಪಲ್ ಇಲ್ಲ ಅಂತ ಆಗಲ್ಲ. ಇಲ್ಲೇ ಹೊಡ್ಕಣಂತೆ. ಇಲ್ಲೇ ನೋಡಿ ಅಲ್ಲಿ ನೋಡಿ. ಸುಮ್ಮನೆ ಅವಳು ಪಾಡ್ಗ ಅವಳು ಏನೇನೋ ಮಾಡ್ತಾವಳೆ. ಎರಡು ಒಂದೇ ಕಲರ್ ಆಯ್ತದೆ. ಇದು ಸೆಲೆಕ್ಷನ್ ಮಾಡೋದು ಈಗ ಇಲ್ಲ ಇನ್ನೂ ಹಾಕಿಲ್ಲ. ಮಾಡಿ ಅದನ್ನ ಎಕ್ಸ್ಚೇಂಜ್ ಮಾಡಿ ಇದನ್ನ ತಗೊಂಡವ್ರು ನಮ್ಮಮ್ಮ. ಇದು ಸ್ಲಿಪ್ಪರು, ಅದ್ರ ಜೊತೆಗೆ ಪಾಪಗೆ 3 ಜೊತೆ ಬಳೆ, ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗಂಗೆ ತಗೊಂಡವ್ರು ನೋಡಿ ಗೈಸ್. ಇದೊಂದು 3 ಡ್ರೆಸ್ಸಿಗೆ ಮೈಸೂರಿಂದ ತಂದಿರೋದು. ಇದು ನಮ್ಮ ಅದಕ್ಕೆ ನೈಲ್ ಪಾಲಿಶ್ ತಗೊಂಡವ್ರು. ಅವ್ರ ಹತ್ರ ಗ್ರೀನು ಮತ್ತು ಎಲ್ಲೋ ಇರಲಿಲ್ವಂತೆ. ಗ್ರೀನ್ ಇತ್ತು ತಾನೆ ಅದಕ್ಕೆ ನಿಮ್ಮ ಹತ್ರ? ಗ್ರೀನ್ ಇತ್ತು ತಾನೆ ನೈಲ್ ಪಾಲಿಶು? ಇದು ಯಾವ್ದು ಮತ್ತೆ? ಓಕೆ, ಇದು ಯಾವುದೋ ಇರಲಿಲ್ವಂತೆ ಗೈಸ್. ಅದಕ್ಕೆ ಅದ್ರ ಜೊತೆಗೆ ಕ್ಲಿಪ್ ತೊಗೊಂಡವ್ರೆ 4 ಕೊಡಕಲ್ಲಿ 4 ಕ್ಲಿಪ್ ತೊಗೊಂಡವ್ರೆ. ಸೊ ಇಷ್ಟು ಐಟಮ್ಸ್. ಇನ್ನೊಂದು ಯಾವುದೋ ಕ್ಲಿಪ್ ತೋರಿಸಿದ್ರು, ದಪ್ಪು ಕ್ಲಿಪ್ ತೋರಿಸಿದ್ರು ಅಲ್ಲಿ ಕೆಳಗಡೆ ಐತಲ್ಲ, ಅದನ್ನ ದಪ್ಪು ಕ್ಲಿಪ್ ಹಾಕಕ್ಕೆ ಇವ್ರ ಹತ್ರ ಕೂದಲೇ ಇಲ್ಲ. ಇಷ್ಟು ದಪ್ಪ ಕ್ಲಿಪ್ ಹಾಕಕ್ಕೆ ಗೈಸ್ ಇವ್ರ ಹತ್ರ ಕೂದಲೇ ಇಲ್ಲ. ಅದಕ್ಕೆ ಚಿಕ್ಕವ್ ಕೊಡಕ. ಕೂದಲಿಲ್ದಾರ ಏನು ಮಾಡ್ತಾರೆ ಪಾಪ. ಗೈಸ್ ನಮ್ಮಮ್ಮ ಶಾಪಿಂಗ್ ಮಾಡ್ಬಿಟ್ಟು ಚಪ್ಪಲಿ ಬಿಟ್ಬಿಟ್ಟು ಬರ್ತೈತಿ. ಗೈಸ್ ಅಂತ ಇಂತೂ ಎಲ್ಲ ತಗೊಂಡ್ರು. ಚಪ್ಪಲ್ ಅಂತೆ, ನೈಲ್ ಪಾಲಿಶ್ ಅಂತೆ, ಬಳೆ ಅಂತೆ, ಇನ್ನೇನೇನು ತಗೋಬೇಕಿತ್ತು. ಇವ್ರಿಗೊಂದು ಬಾಟ್ಲು ಒಂದು ಸಿಗಲಿಲ್ಲ ಗೈಸ್, ಸ್ಟೀಲ್ ಬಾಟ್ಲು. ಅದು ಚಿಕ್ಕ ಆಯಿತು ಪ್ಲಸ್ ಜಾಸ್ತಿ ಪ್ರೈಸ್ ಇತ್ತು ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಸೊ ನೆಕ್ಸ್ಟ್ ಟೈಮ್ ತರ್ಸಕ್ಕೆ ಹೇಳಿದ್ದೀವಿ, ತರಿಸ್ದಾಗ ಅದನ್ನು ತಗೊಳ್ಳೋಣ. ನಮ್ಮಮ್ಮ ಶಾಪಿಂಗ್ ಮಾಡೋ ಖುಷಿಗೆ ಚಪ್ಪಲಿನೇ ಬಿಟ್ಬಿಟ್ಟು ಬರ್ತೈತಿ. ಯಾವ ಲೆವೆಲ್ಗೆ ಇರಬೇಡಿ ಲೆಕ್ಕ ಹಾಕಿ. ಬರಲಿ ಕೆಲಸ ಶಾಪಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಚಪ್ಪಲಿನೇ ಬಿಟ್ಬಿಟ್ಟು ಬರ್ತಿದ್ರಲ್ಲಮ್ಮ. ಹೊಸ ಚಪ್ಪಲಿ ಬತ್ತು ಅಂತ ಅಂದ್ಬಿಟ್ಟು ಹಳೆ ಚಪ್ಪಲಿ ಬಿಟ್ಬಿಡದಾ ನೋಡಿ ಗೈಸ್ ಹೆಂಗವ್ರೆ. ಹೊಸ ನೀರು ಬಂದಿಡ್ಕೆ ಹಳೆ ನೀರು ಬಿಟ್ಬಿಡ್ತಾರೆ ಅಂತಾರಲ್ಲ, ಹಂಗಾಯ್ತು ನಮ್ಮ ಅಮ್ಮನ ಕತೆ. ಅಲ್ಲೈತೆ ನೋಡ್ರಿ ಕಾರ್. ಸೊ ಬನ್ನಿ ಗೈಸ್, ಇವಾಗ ಇಲ್ಲಿಂದ ಬ್ಯಾಂಕಿಗೆ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಅದೇನಿದೆ ಅದು ಪ್ರೊಸೀಜರ್ ಮುಗಿಸ್ಬಿಟ್ಟು ನೆಕ್ಸ್ಟ್ ರಿಪೋರ್ಟ್ ಇಸ್ಕೊಂಬಿಟ್ಟು. ಬ್ಲಡ್ ರಿಪೋರ್ಟ್ ಬಂದಿಲ್ಲ ಇನ್ನು, ಸ್ವಲ್ಪ ಬರಬೇಕು. ಓಕೆ ಚಲೋ ಗೈಸ್, ರಿಪೋರ್ಟ್ ರೆಡಿಯಾಗಿದೆ ಅಂತ ಕಾಲ್ ಮಾಡಿದ್ರು. ಅಲ್ಲಿಂದ ನಮ್ಮ ಅಮ್ಮವ್ರದ್ದು ಬ್ಯಾಂಕ್ ಕೆಲಸ ಮುಗಿದಿರಲ್ಲ. ಸೊ ಅವ್ರನ್ನ ಅದಕ್ಕೆ ಅಲ್ಲೇ ಬಿಟ್ಬಿಟ್ಟು ನಾನು ರಿಪೋರ್ಟ್ ಇಸ್ಕೊಳ್ಳೋಣ ಅಂತ ಬಂದೆ. ಇವರೇನೋ ಇವಾಗ ಕದಾಗ್ತಾಯಿದ್ದೀವಿ ಅಂತಂದ್ರು, ಅದಕ್ಕೆ ಹಿಂಗೆ ಬಂದುಬಿಟ್ಟೆ ಬೇಗ. ಇಲ್ಲ ಅಂತಂದಿದ್ರೆ ಹಂಗೆ ಹೋಗ್ತಾ ಇಸ್ಕೊಂಡು ಹೋಗೋದಿತ್ತು. ಸೊ ಬನ್ನಿ ಇವಾಗ ರಿಪೋರ್ಟ್ ಇಸ್ಕೊಂಡು ಹೋಗೋಣ. ಅಷ್ಟೇನಾ? ಸರಿ, ರಿಪೋರ್ಟ್ ಬಂತು. ಇವಾಗ ಇದರಲ್ಲಿ ಏನೇನಿದೆ ಅಂತ ನಾವು ಮೈಸೂರಿಗೆ ಹೋಗಿ ಚೆಕ್ ಮಾಡಿಸ್ತೀವಲ್ಲ, ಸೊ ಅವ್ರ ಹತ್ರ ಹೋಗಿ ಚೆಕ್ ಮಾಡಿಸ್ಬೇಕು. ಅವ್ರಿಗೇನೋ ಸಿಕ್ಕಾಪಟ್ಟೆ ಜಾಯಿಂಟ್ ಪೇನು ಗೈಸ್, ಮಂಡಿ ನೋವು, ಇಲ್ಲಿ ಈ ಜಾಯಿಂಟ್ ಪೇನು, ಸಿಕ್ಕಾಪಟ್ಟೆ ಪೇನು. ಸೊ ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರಲ್ಲ, ಮಾಡಿಸಿದ್ದೀವಿ. ರಿಪೋರ್ಟ್ ಬಂದೈತೆ. ಈ ರಿಪೋರ್ಟ್ನ ತೊಗೊಂಡೋಗಿ ಮೈಸೂರಿಗೆ ತೊಗೊಂಡೋಗಿ ತೋರಿಸಿದ್ರೆ ಏನು ಅಂತ ಹೇಳ್ತಾರೆ. ಬ್ಯಾಂಕ್ ಹತ್ರದಿಂದ ಕರ್ಕೊಂಬಂದೆ. ಬರ್ರಿ ಊಟ ಮಾಡಿರಿ ಅಂತಂದರೆ ಇಲ್ಲಿ ಮಸಾಲೆ ಪುರಿ ತಿನ್ಕೊಂಡು ಕೂತವ್ರಿ ಇಬ್ರು. ನಾನು ಮಸಾಲೆ ಪುರಿ ಜೊತೆಗೆ ನಾನು ಗೋಬಿ ತಿಂದೆ ಗೈಸ್, ಗೋಬಿ ತಿಂತಾಯಿದ್ದೀನಿ. ನಂಗೆ ಗೋಬಿ ಇಷ್ಟ, ಅದಕ್ಕೆ ಗೋಬಿ ತಗೊಂಬಂದೆ. ಇವರಿಬ್ರು ಮಸಾಲೆ ಪುರಿ ತಿಂತವ್ರೆ. ಈಗ ನೆಕ್ಸ್ಟ್ ಹೋಯ್ತಾ ಮಸಾಲೆ ದೋಸೆ ತಿನ್ಬೇಕಾ ನೀವು? ಪರ್ಣಿ ಮಲ್ಕೊಂಬಿಟ್ಟವಳೆ. ಇವ್ರು ಯಾಕೆ ಹಿಂಗೆ ಒಬ್ರು ತೊಡೆ ಮೇಲೆ ಕೂತವ್ರೆ ಅಂದ್ಕೊಂಡಿದ್ದಾರೆ. ಇಲ್ಲಿ ಜಾಗ ಇಲ್ಲ, ಬ್ಯಾಗ್ ಮಾಡಿಬಿಟ್ಟವ್ರೆ, ಲಗೇಜ್ ಎಲ್ಲ. ಅದಕ್ಕೆ ಅನ್ನ ತಿನ್ನಿ ಅಂತಂದರೆ ಮಸಾಲೆ ಪುರಿ ತಿಂತಿರಲ್ಲ, ನಿಮ್ಗೇನು ಅನ್ಸಲ್ವ ಇಬ್ರಿಗೂ? ಹಾಂ, ನಂಗೆ ಗೊತ್ತಿತ್ತು ಬರ್ತದೆ ಅಂತ. ಅಂದ್ರೂ ತುಂಬ ದಿನ ಆಗಿತ್ತು ಗೈಸ್ ತಿಂದು. ಅಪರೂಪಕ್ಕೆ ತಿಂತಾರಲ್ವ ಅಂದ್ಬಿಟ್ಟು ಸುಮ್ಮನೆ ಕೊಡ್ಸೋದು ಅಷ್ಟೇ. ಡೈಲಿ ತಿಂದರೆ ಕೊಡ್ಸಲ್ಲ, ಗೊತ್ತಲ್ಲ ನಿಮಗೆ. ನಂಗೆ ಜಾಂಡೀಸ್ ಆಗ್ಬಿಡಿತ್ತಲ್ಲ, ಸೊ ಹಂಗೆ ಆಗ್ಬಿಡುತ್ತೆ ಅಂತ ಭಯ. ಸೊ ಹಂಗಾಗಿ ಯಾವಾಗ ಅದೇ ಅಪರೂಪಕ್ಕೆ ತಿಂತೀರಿ ಅಂತಲ್ಲ. ಹಾಂ, ತಿಂದಿರಲಿಲ್ಲ. ಅದಕ್ಕೆ ಇವತ್ತು ತಂದ್ಕೊಟ್ಟಿದ್ದು ನಿಮಗೆ, ತಿನ್ನಿರಿ ಅಂತ. ಚೆನ್ನಾಯ್ತು ಅವಾಗಲೇ ಟೇಸ್ಟ್ ಇಸ್ ಗುಡ್. ಗೋಬಿನೂ ಚೆನ್ನಾಯ್ತು ಗೈಸ್, ಸಖತ್ತಾಗಿದೆ ಗೋಬಿ. ಸೊ ಬನ್ನಿ ಇವಾಗ ತಿನ್ಬಿಟ್ಟು ಇವ್ರನ್ನ ಅಲ್ಲೇನೋ ಮಸಾಲೆ ದೋಸೆ ತಿನ್ಬೇಕಂತ ಅಲ್ಲಿ ಎತ್ತಾಕ ನಾ ತಿಂದು. ಸೊ ಗೈಸ್, ಇವ್ರನ್ನೆಲ್ಲ ಕರ್ಕೊಂಬಂದೆ. ನಮ್ಮ ಅಮ್ಮನ ರಿಪೋರ್ಟ್ ಬಂತು. ನಮ್ಮ ಅಮ್ಮನ ರಿಪೋರ್ಟಲ್ಲಿ ಏನೈತೆ ನೋಡೋಣ ರೀ ಗೈಸ್. ಅದೇನೋ ಬ್ಲಡ್ ಟೆಸ್ಟ್ ಕೊಟ್ಟಿದ್ವಲ್ಲ, ಸೊ ನಮ್ಮ ಅಮ್ಮನ ರಿಪೋರ್ಟ್ ಬಂದೈತೆ.
ಈ ರಿಪೋರ್ಟಲ್ಲಿ ಅದು ಏನೇನು ಐತೆ ನೋಡೋಣ ಇರಿ. ಪ್ರಭಾ 46 years female. ಓಕೆ. ಹಿಮೋಗ್ಲೋಬಿನ್ 11.3. ಅಯ್ಯಯ್ಯಯ್ಯ ಕಮ್ಮಿ ಐತಲ್ಲ ಗೈಸ್ ಇದು. ಹಿಮೋಗ್ಲೋಬಿನ್ ನೋಡಿ ಇಲ್ಲಿ 12 to 16 ಇರಬೇಕು. ನಮ್ಮ ಅಮ್ಮಂಗೆ ಬರೀ 11.3 ಐತೆ. ಟೋಟಲ್ ಕೌಂಟ್ಸು 4000 ಇಂದ 11,000 ಇರಬೇಕು. 6,400. ಓಕೆ. ನ್ಯೂಟ್ರೋಫಿಲ್ 56% ಇರಬೇಕು. ಇದು 40 to 70% ಇರಬೇಕು. ಓಕೆ. ಏನು ಲಿಂಫೋಸೈಡ್ಸ್ ಅಂತೆ. ಲಿಂಫೋಸೈಡ್ಸು 20 to 45% ಇರಬೇಕು. 37 ಐತೆ. ಓಕೆ. 6% 1 to 6. ಓಕೆ. 1 to 0 ಐತಲ್ಲಪ್ಪ ಇದು. ಪರವಾಗಿಲ್ಲ ನಾರ್ಮಲಾಗಿ ಐತೆ. ಇದೇನು ಅಂತ ಗೊತ್ತಿಲ್ಲ. ಸೊ ಇದನ್ನು ತಗೊಂಡೋಗ್ಬಿಟ್ಟು ಮೈಸೂರಲ್ಲಿ ಡಾಕ್ಟ್ರಿಗೆ ತೋರಿಸ್ಬೇಕು ಏನೇನು ಐತೆ ಏನು ಅಂತ. ಸೊ ಅವ್ರು ಹೇಳಿದ್ರೆ ಗೊತ್ತಾಗತ್ತೆ ಹಿಂಗೆ ಅಂತ. ಸೊ ನೋಡೋಣ. ನಾನು ಇವ್ರನ್ನ ಕರ್ಕೊಂಬಂದು ಗೈಸ್ ಈಗ ಬಂದು ಸ್ನಾನ ಮಾಡಿಕೊಂಡು ನಮ್ಮ ಮನೆಯವರೆಲ್ಲರೂ ಅಜ್ಜಿ ಊರಿಗೆ ಕರ್ಕೊಂಡು ಹೋಗ್ಬೇಕು. ಯಾಕೆ ಅಂತಂದರೆ ರಾಮನವಮಿ ದಿನ ರಾಮನ್ನ ಪಟ್ಟಕ್ಕೆ ಎರ್ಸಿರ್ತಾರೆ. ಸೊ 10 ದಿನ ಪೂಜೆ ಮಾಡಿ ಅದಾದಮೇಲೆ ಇಡೀ ಊರಿಗೆಲ್ಲ ಊಟ ಹಾಕಿಸ್ತಾರೆ. ಸೊ ಇವತ್ತು ಅಲ್ಲಿದೆ ಆ್ಯಕ್ಚುಲಿ. ಸೊ ಇಲ್ಲಿ ಮೇಡಮ್ ಅವ್ರು ಹಿಂಗೆ ರೆಡಿ ಆಗವ್ರೆ. ಸೊ ಇವರೆಲ್ಲರನ್ನ ಇವಾಗ ಕರ್ಕೊಂಡು ನಮ್ಮ ಅಜ್ಜಿಯವ್ರ ಊರಿಗೆ ಹೋಗ್ಬೇಕು. ಟಾಟಾ ಟಾಟಾ. ನಿಮ್ಮದು ಬ್ಲಡ್ ರಿಪೋರ್ಟ್ ಏನು ಸ್ವೀಟಾ? ಬೇಡ ಕಣ. ಈಗ ತೆಗ್ದಿದ್ದು ನಾನು ನೆನ್ನೆನೇ ತಂದ್ವಲ್ಲ. ನೆನ್ನೆ ಬಂದಿದ್ದು ಆ್ಯಕ್ಚುಲಿ. ನೆನ್ನೆ ಬಂದು ಇವ್ರನ್ನ ಕರ್ಕೊಂಬಂದ್ಬಿಟ್ಟು ಬೇಡ ಸ್ವೀಟ್ ಬೇಡ. ನೆನ್ನೆ ಕರ್ಕೊಂಬಂದು ಇಲ್ಲಿ ಮನೆಗೆ ಬಿಟ್ಟಿದ್ದೆ. ಅದಾದಮೇಲೆ ಮತ್ತೆ ಸ್ಟ್ರೀಮ್ ಅದು ಇದು ಆಯಿತು. ಸ್ಟ್ರೀಮ್ ಅದು ಇದು ಅಂದ್ಕೊಂಡು ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಮಾಡೋಕ್ಕಾಗಿಲ್ಲ ಬ್ಲಾಗು. ಆ್ಯಂಡ್ ಅದಾದಮೇಲೆ ಅಮ್ಮವರು ಇವತ್ತು ಮನೆಗೆ ಸ್ವಲ್ಪ ನೆಂಟರು ಬಂದಿದ್ರು. ಅವರೆಲ್ಲ ಕಳಿಸ್ಬಿಟ್ಟು ಅದಾದಮೇಲೆ ಅದು ಯಾವುದೋ ಒಂದು ಬಸ್ಸರು ಕಳ್ಸೋದಿತ್ತಂತೆ, ಅಲ್ಲಿಗೆ ಹೋಗಿದ್ದು ಬಂದರು. ಅದಾದಮೇಲೆ ಮತ್ತೆ ಇವಾಗ ನಮ್ಮ ಅಜ್ಜಿಯವರು ಕರ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ಈ ರಿಪೋರ್ಟ್ ತಂದಿದ್ದೆನ ನಿಮಗೆ ತೋರಿಸ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಅಮ್ಮ ನಾನು ನೋಡಿರೋ ಪ್ರಕಾರ ರಿಪೋರ್ಟಲ್ಲಿ ಎಲ್ಲ ನಾರ್ಮಲ್ ಐತೆ ಕಣಮ್ಮ. ಹಾಂ ಬಟ್ ಇಲ್ಲೇ ಗೊತ್ತಾಗಲ್ಲ. ಅದಕ್ಕೆ ನೋಡಿಲಿ ರೆಫರೆನ್ಸ್ ರೇಂಜ್ ಎಷ್ಟಿರಬೇಕು, ರಿಸಲ್ಟ್ ಎಷ್ಟೈತಿ ಇಲ್ಲಿ ಗೊತ್ತಾಗುತ್ತೆ. ಅಷ್ಟು ಗೊತ್ತಾಗಲ್ವಾ? ಇನ್ನೂ ನೋವಿದೆಯಾ ಬಾಡಿ ನೋವು? ನಮ್ಮಮ್ಮ ಕೇಳ್ತೈತೆ ಗೈಸ್ ಎಲ್ಲ ನಾರ್ಮಲ್ ಆಗಿದ್ರೆ ಏನಕ್ಕೆ ಬಾಡಿ ನೋಯ್ತದೆ ಅಂತ ಕೇಳ್ತೈತೆ. ಅದನ್ನು ನಾವು ಡಾಕ್ಟ್ರ್ ಹತ್ರನೇ ಕೇಳಿಸ್ಬೇಕು. ಸೊ ಈ ರಿಪೋರ್ಟ್ನ ತೊಗೊಂಡೋಗ್ಬಿಟ್ಟು ಅವ್ರು ಮೈಸೂರು ತೋರಿಸ್ಕೊಂಬಂದಿದ್ರಲ್ಲ ಆ ಡಾಕ್ಟ್ರ್ ತೊಗೊಂಡೋಗಿ ತೋರಿಸ್ಬೇಕು. ಸೊ ನೋಡೋಣ ಅವ್ರೇನು ಹೇಳ್ತಾರೆ ಅಂತ. ಇವಾಗ ಸದ್ಯಕ್ಕೆ ಇಲ್ಲಿಂದ ನಮ್ಮ ಅಜ್ಜಿಯವ್ರವ್ರಿಗೆ ರಾಮನವಮಿ ಸ್ಪೆಷಲ್ ಅಲ್ಲಿ ಕರ್ಕೊಂಡು ಹೋಗೋಣ ಬನ್ನಿ. ಅಜ್ಜಿ ಮನೆಗೆ ಹೋಗೋದ್ರ ಬದಲು ಡೈರೆಕ್ಟ್ ಇಲ್ಲೇ ದೇವಸ್ಥಾನದ ಹತ್ರ ಬಂದುಬಿಟ್ಟಿದ್ವಿ. ಸೊ ಒಟ್ಟಿಗೆ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ದೆ. ಸೊ ರಾಮನ ದೇವಸ್ಥಾನ ಬನ್ನಿ ಇವಾಗ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ. ಸೊ ಗೈಸ್ ನಾವು ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ನಮ್ಮ ಅಜ್ಜಿ ಮನೆಗೆ ಬಂದು ಇವಳಿಗೆ ಇಲ್ಲಿ ಒಳ್ಳೆ ಕಂಪ್ನಿ ಸಿಕ್ಬಿಟ್ಟು ಅವ್ರು ಆಟಾಡೋಕ್ಕೆ ಆಟ ಆಡ್ಕೊಂಡು ಗೊತ್ತವಳೆ. ಆಲ್ರೆಡಿ ನಮ್ಮ ಅವ್ರ ಮನೆಗೆ ಫುಲ್ ಎಲ್ಲ ನೆಂಟರು ಬಂದ್ಬಿಟ್ಟವ್ರೆ. ಏನ್ರಿ ನಾಗರಾಜ್ ಅವ್ರ ಮಿಸ್ಸಸ್? ಯಾರು ಮಿಸ್ಸಸ್ ಆಗಲಿ ಬಾ ಅಂತ ಬೈದಿದೆ ನೀನು. ಎಲ್ಲ ಬಂದವ್ರೆ ಗೈಸ್ ಹಬ್ಬಕ್ಕೆ ಫುಲ್ ನೆಂಟ್ರ ಮೇಲೆ ನೆಂಟ್ರು. ಅಯ್ಯಯ್ಯೋ ಅವಳೆಲ್ಲ ಕೆಂದ್ರಲ್ಲ ಮೇಕೆ ಕೋದ್ಲು ಗೈಸ್. ನಾನು ನೆಂಟ್ರು ಮೇಕೋಗ್ಬಿಟ್ಟು ಅವಳ ಅಂತೇಳಿ ಕರ್ಕೊಂಬರ್ತೀನಿ. ಕೆಂದು ಏನು ಮಾಡ್ತಿದ್ದಿ ಮೇಲೆ? ಏನು ಆಟ ಆಡ್ತಿದ್ದಿ? ಬಾ ಹಾಯ್ ಮಾಡು. ಬರ್ರಿ ಆಯ್ತು ಕೆಳಗೆ ಹೋಗೋಣ. ಅವಳನ್ನೇ ಕಿತ್ಕೊಂಡ್ಬಂದೆ ಮೇಕೆ. ಹಾಂ ಆಯ್ತು ಆಟಾಡ್ರಿ. ಬಾಯ್ ಸೊ ಗೈಸ್ ಎಲ್ಲ ಫುಲ್ ಬಿಸಿ ಆಗ್ಬಿಟ್ಟವ್ರೆ. ಹಬ್ಬಕ್ಕೆ ಜನ ಸಿಕ್ಕಿರೋದಕ್ಕೆ ಅದಕ್ಕೂ ಬರೀ ಆಟ ಆಡ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಸೊ ನಾವಿವಾಗ ಇವರೆಲ್ಲರನ್ನ ಕರ್ಕೊಂಡು ಮನೆಗೆ ಹೋಗ್ಬೇಕು. ಸೊ ಬನ್ನಿ ಮನೆಗೆ ಹೋಗೋಣ. ಐ ಹೋಪ್ ಎಲ್ರಿಗೂ ಇದ್ದಾಗ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ ಗೈಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯನ್ನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್ ಸೈನಿಂಗ್ ಆಫ್.